ನಿನ್ನೆಯಿಂದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆಲ್ಲ ನಿನ್ನೆಯಿಂದ ಅಂತ ಅನ್ನೋದಕ್ಕಿಂತ ಈ ಯಾವಾಗ ಆರ್ ಸಿ ಬಿ ಒಂದು ಈ ಮಾರಾಟ ಮಾಡೋ ವಿಚಾರ ಏನು ಹೊರಗಡೆ ಬಂದುವಲ್ಲ, ಈ ಸುದ್ದಿ ಬರ್ತಾ ಇದ್ದಂಗೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ದೊಡ್ಡ ದಿಗಿಲು ಬಡ್ದಂಗೆ ಆಗಿಬಿಟ್ಟಿತ್ತು. ಏನಪ್ಪ ಅಂತಂದ್ರೆ ಆರ್ ಸಿ ಬಿ ಮಾರಾಟ ಮಾಡ್ತಾರೆ ಅನ್ನತಾರೆ, ಅದು ದೊಡ್ಡ ದೊಡ್ಡ ಮಂದಿಗೆ ಬಿಟ್ಟಂಥ ವಿಚಾರ. ಆದರೆ ಏನು ಆರ್ ಸಿ ಬಿ ಮಾರಾಟ ಆದ್ರೆ ಆ ಬ್ಯಾನರ್ ಚೇಂಜ್ ಆದ್ರೆ ಹೆಸರು ಚೇಂಜ್ ಆಗುತ್ತೇನಂತ ಅನ್ಕೊಂಡಿದ್ರೆ ಎಲ್ಲರೂ ಅನ್ಕೊಂಡಂಗೆ ಯುನೈಟೆಡ್ ಸ್ಪಿರಿಟ್ಸ್ ಗ್ರೂಪ್ನವರು ಆದಿತ್ಯ ಬಿರ್ಲಾ ಗ್ರೂಪಿಗೆ ಈ ಒಂದು ಆರ್ ಸಿ ಬಿನ 16,607 ಕೋಟಿ ರೂಪಾಯಿಗೆ ಒಂದು ದೊಡ್ಡ ಮಟ್ಟದ ಬೆಲೆಗೆ ನಮ್ಮ ಆರ್ ಸಿ ಬಿನ ಖರೀದಿ ಮಾಡ್ತಾರೆ. ನಮ್ಮ ಈ ಯುನೈಟೆಡ್ಸ್ ಗ್ರೂಪ್ನವರು ಬಿರ್ಲಾ ಕಂಪ್ನಿಗೆ ಮಾರಾಟ ಮಾಡ್ತಾರೆ. ಹೀಗೆಲ್ಲ ಇರುವಾಗ ಈ ಒಂದು ಎಲ್ಲದರ ನಡುವೆ ದೊಡ್ಡದಾದಂಥ ಒಂದು ಚರ್ಚೆ ಆರಂಭ ಆಗಿತ್ತು ರೀ. ಏನಂತಂದ್ರೆ ಆರ್ ಸಿ ಬಿ ಹೆಸರು ಬದಲಾಗುತ್ತಾ ಏನು ಅಂತೇಳಿ. ಯಾಕಂದರೆ ಈ ಮೊದಲು ಬೇರೆ ಬೇರೆ ಕಂಪ್ನಿಯವ್ರು ತೊಗೋಬೇಕಾದ್ರೆ ಅಥವಾ ಬೇರೆ ಬೇರೆ ಅವರು ಈ ಒಂದು ಆರ್ ಸಿ ಬಿ ಹರಾಜಿಗೆ ಬರಬೇಕಾದ್ರೆ ಬೇರೆ ಬೇರೆ ಸುದ್ದಿಗಳೆಲ್ಲ ಹರಿದಾಡಿದ್ವು. ಆರ್ ಸಿ ಬಿನ ಈ ಕಂಪ್ನಿ ತೊಗೊಂಡ್ರೆ ಈ ರೀತಿಯಾಗಿ ಹೆಸರು ಚೇಂಜ್ ಆಗ್ಬೋದು, ಈ ಕಂಪ್ನಿಯವ್ರು ತೊಗೊಂಡ್ರೆ ಈ ಗ್ರೂಪ್ನವ್ರು ತೊಗೊಂಡ್ರೆ ಈ ರೀತಿಯಾಗಿ ಹೆಸರು ಚೇಂಜ್ ಆಗ್ಬೋದು, ಹೀಗೆಲ್ಲ ಇತ್ತು. ಹೀಗೆಲ್ಲ ಇರುವಾಗ ಆರ್ ಸಿ ಬಿ ಹೆಸರು ಚೇಂಜ್ ಆಗುತ್ತೋ ಇಲ್ಲೋ ಅನ್ನೋದು ಎಲ್ಲ ಅಭಿಮಾನಿಗಳಿಗೆ ದೊಡ್ಡದೊಂದು ಪ್ರಶ್ನೆ ಆಗಿಬಿಟ್ಟಿತ್ತು. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದನ್ನು ವಿಜಯ್ ಮಲ್ಯ ಅವರು ಈ ತಂಡ ಕಟ್ಟಿದಾಗ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಈ ಒಂದು ಹೆಸರನ್ನ ಇಡ್ತಾರೆ. ಇವಾಗ ಆಮೇಲೆ ವಿಜಯ್ ಮಲ್ಯದಿಂದ ಅದು ಬೇರೆ ಗ್ರೂಪಿಗೆ ಬಂದರು, ಅವಾಗ ಬ್ಯಾನರ್ ಚೇಂಜ್ ಆದರೂ ಸಹಿತ ಯಾವುದೇ ಥರನಾದಂಥ ಹೆಸರು ಚೇಂಜ್ ಆಗಿರಲಿಲ್ಲ. ಯಾಕಂದರೆ ಇಲ್ಲಿ ಆರ್ ಸಿ ಬಿ ವಿರಾಟ್ ಕೊಹ್ಲಿಯಿಂದ ಎಷ್ಟು ಫೇಮಸ್ಸು ಮತ್ತೊಳ್ಳಿ ಆರ್ ಸಿ ಬಿ ಕನ್ನಡಿಗರಿಂದ ಎಷ್ಟು ಫೇಮಸ್ಸು ಅಷ್ಟೇ ಅಲ್ಲದೆ ಆರ್ ಸಿ ಬಿ ಅನ್ನೋ ಈ 3 ಅಕ್ಷರದಿಂದನೂ ಆರ್ ಸಿ ಬಿ ಅಷ್ಟೇ ಫೇಮಸ್. ಹೀಗಿರುವಾಗ ಈ ಎಲ್ಲ ಚರ್ಚೆಗಳ ನಡಕ ಮತ್ತೊಳ್ಳಿ ಈಗ ಬ್ಯಾಂಗ್ಳೂರು ಅಂತ ಇತ್ತದು, ಅದನ್ನು ನಮ್ಮ ಆರ್ ಸಿ ಬಿ ಅವರು ಕನ್ನಡಿಗರು ಒತ್ತಾಯಕ್ಕೆ ಮಾಡಿದ್ದು ಬ್ಯಾಂಗ್ಳೂರು ಇದ್ದದನ್ನು ಬೆಂಗಳೂರಾಗಿ ಬದಲಾವಣೆ ಕೂಡ ಮಾಡಿದರೆ ಈ ಎಲ್ಲ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡುವಂಗೆ ಆದಿತ್ಯ ಬಿರ್ಲಾ ಕಂಪ್ನಿಯ ಮಾಲೀಕರಾದಂಥ ಅನನ್ಯ ಬಿರ್ಲಾ ಅವರು ಅವರ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ನ ಸ್ಟೋರಿ ಹಾಕೋದ್ರ ಮೂಲಕ ಆರ್ ಸಿ ಬಿದ ಯಾವುದೇ ರೀತಿಯಾದಂಥ ಹೆಸರು ಬದಲಾವಣೆ ಆಗೋದಿಲ್ಲ ಅಂಥೇಳಿ ಎಲ್ಲ ಅಭಿಮಾನಿಗಳಿಗೆ ಭಾಳ ಖುಷಿ ವಿಚಾರವನ್ನು ಹಂಚ್ಕೊಂಡಾರೆ. ಅವರ ಒಂದು ಸ್ಟೋರಿ ನೋಡಿದ ತಕ್ಷಣ ಎಲ್ಲೆಲ್ಲಿ ಬೇಕಲ್ಲಿ ಸುದ್ದಿ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ, ಆರ್ ಸಿ ಬಿ ಹೆಸರು ಚೇಂಜ್ ಆಗೋದಿಲ್ಲ ಅಂಥೇಳಿ. ಇದು ಎಲ್ಲ ಅಭಿಮಾನಿಗಳಿಗೂ ಭಾಳ ಖುಷಿ ಕೊಡುವಂಥ ವಿಚಾರ. ಈ ಒಂದು ಆದಿತ್ಯ ಬಿರ್ಲಾ ಕಂಪ್ನಿಯವರು ಆ ಒಂದು ತಂಡ ತೊಗೊಂಡಿದ್ದಷ್ಟೇ ಅಲ್ಲ, ಮತ್ತೊಳ್ಳಿ ಅನನ್ಯ ಬಿರ್ಲಾ ಅವರು ಸಖತ್ ಅವರೆಲ್ಲ ಆದರೆ ಅವರ ಒಂದು ಅಂದ ಚಂದದಿಂದ ಇರ್ಬೋದು, ಮತ್ತೊಳ್ಳಿ ಇನ್ನವರು ನಮ್ಮ ಹೆಸರು ಚೇಂಜ್ ಮಾಡೋದಿಲ್ಲ ಅಂತಂದ್ಮ್ಯಾಗಂತೂ ನಮ್ಮ ಅಭಿಮಾನಿಗಳು ಇನ್ನಷ್ಟು ಖುಷಿಯಾಗಿರ್ತಾರೆ, ಮತ್ತಷ್ಟು ಆರ್ ಸಿ ಬಿನ ಹೊತ್ತು ಮೆರೆಸ್ತಾರೆ. ಅಷ್ಟೇ ಅಲ್ಲ, ಈ ಸಲನೂ ನಮ್ಮ ಆರ್ ಸಿ ಬಿ ಮತ್ತೆ ಕಪ್ಪು ಹೊಡಿತೈತಿ, ಇದು 100ಕ್ಕೆ 100 ಸತ್ಯ. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರ ಲುಕ್ಕು ಅದು ಇದು ಅವ್ರು ಬಂದಿದ್ದ ಸ್ಟೈಲ್ ಎಲ್ಲ ನೋಡಿದರೆ ನಮಗೆಲ್ಲ ಗೊತ್ತಾಗುತ್ತೆ. ಹೀಗೆಲ್ಲ ಇರುವಾಗ ಈಗ ನಮ್ಮ ಆರ್ ಸಿ ಬಿ ಹೆಸರು ಬದಲಾಗಲ್ಲ ಅಂದಿದ್ದು ನಿಮಗೆ ಎಷ್ಟು ಖುಷಿ ಅನ್ನಿಸ್ತೆ, ನಿಮಗೆ ಹೆಂಗೆ ಅನ್ನಿಸ್ತಾ ಈ ಖುಷಿ ವಿಚಾರ ನಿಮ್ಮ ದೋಸ್ತರಿಗೂ ಹಂಚ್ಕೋರಿ. ಇಂಥ ಕ್ರಿಕೆಟ್ ಸಂಬಂಧಪಟ್ಟಂಗೆ ಮತ್ತು ಆರ್ ಸಿ ಬಿ IPL ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.